ಸರ್ ನಿಮಗೆ ಜಲಶಕ್ತಿ ಮತ್ತೆ ರೈಲ್ವೆ ಖಾತೆ ಪ್ರಮುಖ ಖಾತೆಗಳು ನಿಮಗೆ ಸಿಕ್ಕಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ನಮ್ಮ ನೇತಾರರಾದ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಆಭಾರಿಯಾಗಿರ್ತೇನೆ, ಋಣಿಯಾಗಿರ್ತೇನೆ. ಒಂದು ಹೊಸ ಜವಾಬ್ದಾರಿಯನ್ನು ದೇಶದಲ್ಲಿ ವಿಶೇಷವಾಗಿ ಜನಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ಒಂದು ತುಂಬ ಸಂತೋಷ, NDA ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಮಾಜಿ ಮುಖ್ಯಮಂತ್ರಿಗಳು, ಇದೀಗ ತಾನೇ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ. ನಮ್ಮವರೇ ಆಗಿರ್ತಕ್ಕಂಥ ಈ ರಾಷ್ಟ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರಿದ್ದಾರೆ, ಜೋಶಿ ಸಾಹೇಬರಿದ್ದಾರೆ, ನಮ್ಮ ನಾಯಕರಾದ ಜೋಶಿ ಅವರಿದ್ದಾರೆ, ನನ್ನ ಸಹೋದರಿ ಶೋಭಾ ಅವರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ರಾಷ್ಟ್ರದ ಅಭ್ಯುದಯದಲ್ಲಿ ಕರ್ನಾಟಕದ ಒಂದು ನಮ್ಮ ಶ್ರಮ ಮತ್ತು ಈ ಅದರಲ್ಲಿ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ದೇಶಕ್ಕೆ ಒಂದು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ನಮ್ಮ ಇಬ್ಬರು ಸಚಿವರುಗಳೇನಿದ್ದಾರೆ ರೈಲ್ವೆ ಮತ್ತು ಜನಶಕ್ತಿಯ ಸಚಿವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ನಾನು ನನ್ನ 40 ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ. ಜಲಶಕ್ತಿ ಅಂತಂದ್ರೆ ಕರ್ನಾಟಕದ ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಅದರ ಸಂಪೂರ್ಣ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ ಸರ್. ಒಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನದಾದಂಥ ಸಮಸ್ಯೆಗಳಿವೆ. ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿ ಪ್ರಾಯಶಃ ಇವಾಗ ತಾನೇ ಬಂದಿದೆ, ಯಾವುದೋ ಜನ್ಮದ ಪುಣ್ಯ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಆ ಕೆಲಸ ನಾವು ಮಾಡ್ತೀವಿ. ನಾಳೆ 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 ಕುಮಾರಣ್ಣ ಹೇಳಿದ್ರಲ್ಲ 5 ಗಂಟೆಗೆ ಅಂತ, ನಾನು ನಮ್ಮ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಹೇಳ್ತೀನಿ.